ಇನ್ನು ಬಿಡದಿ ಭಾಗದ ರೈತರ ಒಂದು ಕಿಚ್ಚು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಯಾಕಂದ್ರೆ ಟೌನ್ಶಿಪ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ. ಈ ಸಂದರ್ಭದಲ್ಲಿ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ಬಿಡದಿಯ ಟೌನ್ಶಿಪ್ ವಿಚಾರ ನಿಂತ್ಕೊಂಡಿದೆ. ಈಗ ಬಿಡದಿಯ ಟೌನ್ಶಿಪ್ ಅನ್ನು ವಿರೋಧಿಸಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ರೈತರು. ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಯ ಮೇಲೆ ಬಿಡದಿ ಭಾಗದ ರೈತರು ಹಲ್ಲೆ ಮಾಡಿದ್ದಾರೆ. ಟೌನ್ಶಿಪ್ಗೆ ಪ್ಲಾನಿಂಗ್ ಆಗಬೇಕು, ಪ್ಲಾನಿಂಗ್ ಆಗೋಕ್ಕಿಂತ ಮುಂಚೆ ಸರ್ವೆ ಆಗಬೇಕು. ಸೊ ಹೀಗಾಗಿ ಸರ್ಕಾರ ಯಾವ ಒಂದು ಕಠಿಣವಾದಂತಹ ನಿರ್ಧಾರವನ್ನು ಅನುಸರಿಸ್ತಾ ಇದೆ, ಅದರ ಮುಂದುವರೆದ ಭಾಗ ಈ ಸರ್ವೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಖಡಕ್ ನಿರ್ಧಾರವನ್ನು ಸರ್ಕಾರ ತಳೆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಅಲ್ಲಿಗೆ ಬಂದು ಸರ್ವೆ ಮಾಡ್ತಿದ್ದಾರೆ. ಜಿಬಿಡಿ ಅಧಿಕಾರಿಗಳ ಮೇಲೆ ಈ ಸಂದರ್ಭದಲ್ಲಿ ಹಲ್ಲೆ ಆಗಿದೆ. ಅಧಿಕಾರಿಗಳ ಕಾರಿಗೆ ಮುತ್ತಿಗೆ ಹಾಕಿ ಪೊರಕೆಯನ್ನ ಪ್ರದರ್ಶಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಡಲಹಳ್ಳಿ ಗ್ರಾಮದ ಮಹಿಳೆಯರು. ಅದರ ಜೊತೆಗೆ ಆ ಭಾಗದ ರೈತರು ಕೂಡ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಬಿಡದಿಯ ಟೌನ್ಶಿಪ್ ಜಟಾಪಟಿ ಈಗ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಆಗೋ ಮಟ್ಟಕ್ಕೆ ಈಗ ಬಂದು ನಿಂತ್ಕೊಂಡಿರುವಂಥದ್ದು ಈ ಒಂದು ಜಟಾಪಟಿ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ, ನಮ್ಮ ಫಲವತ್ತಾದ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ. ಯಾರೇ ಬಂದರೂ ಕೂಡ ನಮ್ಮ ನಿರ್ಧಾರ ಬದಲಾಗಲ್ಲ ಅನ್ನುವಂತಹ ದಿಟ್ಟ ನಿರ್ಧಾರವನ್ನ ಬಿಡದಿ ಭಾಗದ ರೈತರು ತಳೆದಿದ್ದಾರೆ. ಆದರೆ ಇನ್ನೊಂದು ಕಡೆ ಸರ್ಕಾರ ಕೂಡ ಟೌನ್ಶಿಪ್ ಮಾಡೇ ತೀರ್ತೀವಿ ಅನ್ನುವಂಥ ಜಿದ್ದಿಗೆ ಬಿದ್ದಿದೆ. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಆ ಭಾಗಕ್ಕೆ ಸರ್ವೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಆ ಭಾಗದ ರೈತರು ಹಲ್ಲೆ ಮಾಡಿದ್ದಾರೆ. ಅವರ ಕಾರಿಗೆ ಮುತ್ತಿಗೆ ಹಾಕಿ ಆ ಗ್ರಾಮೀಣ ಭಾಗದ ರೈತರು ಪೊರಕೆಯನ್ನು ಪ್ರದರ್ಶಿಸಿ ಪೊರಕೆ ಸೇವೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ಸರ್ವೆ ಆಗಬಾರದು, ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಹೋಗಿ ಈ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಅಧಿಕಾರಿಗಳು. ಯಾಕೆ ಅಂತಂದ್ರೆ ಈ ಕಡೆ ರೈತರ ಮಾತನ್ನು ಕೂಡ ಕೇಳೋಕ್ಕಾಗದೆ, ಈ ಕಡೆ ಸರ್ಕಾರವನ್ನು ಕೂಡ ಅಥವಾ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ವಿರೋಧ ಮಾಡೋಕ್ಕಾಗದೆ ಸರ್ಕಾರ ಹೇಳಿರುವಂಥ ಕೆಲಸ ಮಾಡಲೇಬೇಕು ಸರ್ಕಾರಿ ನೌಕರರಾಗಿ, ಅಧಿಕಾರಿಗಳಾಗಿ. ಸೊ ಹೀಗಾಗಿ ಸರ್ವೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಡದಿ ಭಾಗದ ರೈತರು ಅಧಿಕಾರಿಯ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಜಿಬಿಡಿ ಅಧಿಕಾರಿಗಳು ಇವತ್ತು ಬಿಡದಿ ಭಾಗಕ್ಕೆ ಸರ್ವೆಗೆ ಅಂತ ಬಂದಿತ್ತು. ಆ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ರೈತ ಮಹಿಳೆಯರು ಹಾಗೂ ಗ್ರಾಮದ ಮಹಿಳೆಯರು ಅಧಿಕಾರಿಗಳ ಕಾರನ್ನು ಮುತ್ತಿಗೆ ಹಾಕಿ ಪೊರಕೆಯನ್ನು ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ರೈತರೇ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಆ ಸ್ಥಳದಲ್ಲಿ ಪೊಲೀಸರಿದ್ರೂ ಕೂಡ ಮೂಕ ಪ್ರೇಕ್ಷಕರಂತೆ ಇದೆಲ್ಲವೂ ಕೂಡ ನಡೆದಿರುವಂಥದ್ದು. ಮೂಕ ಪ್ರೇಕ್ಷಕರ ಹಾಗೆ ಪೊಲೀಸರು ಅಲ್ಲಿ ನಿಂತ್ಕೊಂಡಿದ್ರು. ಅಷ್ಟು ದೊಡ್ಡ ಪ್ರಮಾಣದ ಅಥವಾ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಬೆರಳಿಕೆಯಷ್ಟು ಪೊಲೀಸರು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಜಿಬಿಡಿಎ ಅಧಿಕಾರಿಗಳ ಮೇಲೆ ಈಗ ರೈತರು ಹಲ್ಲೆ ಮಾಡಿದ್ದಾರೆ. ಸರ್ವೆಗೆ ಬಂದಂತಹ ಅಧಿಕಾರಿಗಳ ಮೇಲೆ ಬಿಡದಿ ಭಾಗದ ರೈತರು ಹಲ್ಲೆಗೆ ಮುಂದಾಗಿದ್ದಾರೆ. ಈಗ ಬಿಡದಿಯ ಟೌನ್ಶಿಪ್ ವಿಚಾರ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಒಂದು ಕಡೆ ಟೌನ್ಶಿಪ್ ಮಾಡೇ ತೀರ್ತೀವಿ ಅನ್ನುವಂಥ ಜಿದ್ದಿಗೆ ರಾಜ್ಯ ಸರ್ಕಾರ ಬಿದ್ದಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅದೇನೇ ಆಗಲಿ ನಮ್ಮ ಭೂಮಿಯನ್ನು ನಾವು ಕೊಡೋದಿಲ್ಲ, ಅದೆಂಥ ಪರಿಣಾಮಗಳು ಬಂದರೂ ಕೂಡ ಎದುರಿಸ್ತೀವಿ ಅನ್ನುವಂಥ ನಿರ್ಧಾರವನ್ನು ರೈತರು ತಳೆದಿದ್ದಾರೆ. ಈ ಜಟಾಪಟಿಯಲ್ಲಿ ಸರ್ವೆಗೆ ಹೋದಂಥ ಅಧಿಕಾರಿಗಳ ಮೇಲೆ ಹಲ್ಲೆಯಾಗಿದೆ. ಅವರ ಕಾರನ್ನು ಮುತ್ತಿಗೆ ಹಾಕಲಾಗಿದೆ. ರೈತ ಮಹಿಳೆಯರು ಹಾಗೂ ಗ್ರಾಮೀಣ ಮಹಿಳೆಯರು, ಆ ಭಾಗದ ಮಹಿಳೆಯರು ಪೊರಕೆಯನ್ನು ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ಪ್ರತಿಭಟಿಸಿದ್ದಾರೆ.
ನೀವು ಗಮನಿಸ್ತಾ ಇದ್ದೀರಿ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ. ಸರ್ವೆಗೆ ಬಂದಂಥ GBDA ಅಧಿಕಾರಿಗಳ ಮೇಲೆ ಬಿಡದಿ ಭಾಗದ ರೈತರು ಹಲ್ಲೆ ಮಾಡಿದ್ದಾರೆ. ತಂಡೋಪತಂಡವಾಗಿ ಅಧಿಕಾರಿಗಳ ತಂಡ ಬಂದಿತ್ತು ಇವತ್ತು ಸರ್ವೆ ಮಾಡಲಿಕ್ಕೆ. ಯಾಕಂದರೆ ಬಿಡದಿ ಟೌನ್ಶಿಪ್ ಆಗಬೇಕು ಅಂದರೆ ಟೌನ್ಶಿಪ್ಗೆ ಪ್ಲಾನಿಂಗ್ ಆಗಬೇಕು ಅಂತಂದರೆ ಅದರ ಬೇಸಿಕ್ಕೇ ಸರ್ವೆಯಲ್ಲಿ ನಿಮಗೆ ಆ ಲ್ಯಾಂಡ್ಸ್ಕೇಪ್ ಗೊತ್ತಾಗುತ್ತೆ, ತಗ್ಗು ಹಳ್ಳ ಈ ಪ್ರದೇಶ ಗೊತ್ತಾಗುತ್ತೆ, ಎಷ್ಟು ಎಕರೆ ಖಾಲಿ ಜಾಗ ಇದೆ, ಅರಣ್ಯ ಭೂಮಿ ಎಷ್ಟಿದೆ, ಆ್ಯಂಡ್ ಯಾವುದನ್ನು ತೆರವು ಮಾಡಬೇಕು, ಯಾವುದನ್ನು ಭೂಸ್ವಾಧೀನ ಪಡಿಸ್ಕೊಂಡ ನಂತರ ಯಾವ ಭಾಗದಲ್ಲಿ ಅಥವಾ ಯಾವ ಮೂಲೆಯಲ್ಲಿ ಟೌನ್ಶಿಪ್ ಬರಬೇಕು, ಸೆಂಟರ್ನಲ್ಲಿ ಬರಬೇಕಾ, ಪ್ಲಾನಿಂಗ್ ಹೆಂಗಾಗಬೇಕು, ಇದೆಲ್ಲವೂ ಕೂಡ ಆಗುವಂಥದ್ದು ಸರ್ವೆಯಿಂದ. ಆ ಸರ್ವೆಯಲ್ಲಿ ನಿಮಗೆ ಟೈಪ್ ಆಫ್ ಲ್ಯಾಂಡ್ ಕೂಡ ಗೊತ್ತಾಗುತ್ತೆ. ಅದು ಖುಷ್ಕಿ ಜಮೀನಾ ಅಥವಾ ಗ್ರೀನ್ ಝೋನಾ, ಯೆಲ್ಲೋ ಝೋನ್, ಇದೆಲ್ಲವೂ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಕಲ್ಲು ತೂರಾಟ ಕೂಡ ಆಗಿದೆ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ, ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ, ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ, ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಇಲ್ಲ ಇಲ್ಲ ನಮ್ಗೆ ತರ ತೋರಿಸ್ತಿದೆ. ದಿನ ಹಿಂಗೆ ಮಾಡ್ಬಿಡ್ಲಿ, ಬರ್ಕೊಬಿಡ್ಲಿ, ನಮ್ದ ಬಿಡ್ತೀವಿ ಅಂತ ಮಾಡ್ಬಿಡೋಣ. ಅಣ್ಣ ನೀವು ಬರ್ಬೋದಲ್ಲ, ರೈಟಿಂಗಲ್ಲಿ ಕೊಟ್ಬಿಡ್ರಿ, ನಮ್ನ ಬಿಟ್ಬಿಡ್ತೀವಿ ಅಂತ ನಾವು ಬಿಟ್ಬಿಡ್ತೀವಿ. ರೈಟಿಂಗಲ್ಲಿ ಕೊಡ್ತೀರಾ ನೀವೇ? ಓಕೆ ಥರ ಕೊಡ್ತೀವಿ ಅಂತ ಲೆಟರ್ ಕೊಟ್ಬಿಟ್ಟು ಮಾಡ್ಕೊಳ್ರಿ. ಇಲ್ಲ 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 ಯಾವ ರೇಟಿಂಗ್ ಬೇಡ ನಮಗೆ. ಅವನೇನು ಜಿಲ್ಲಾಧಿಕಾರಿಗಳು ಕಳಿಸಿ ಅವನ DC ನ ಬರಲಿ ಅವನು. ಬ್ಯಾಚಿಗೆ ಎಸಿದ ಮೇಲೆ ಕೊಡೋದಲ್ಲ ನನ್ನ ಮಗ.
ಆಯ್ತು ನಿಮ್ಗೆ ಇನ್ನೊಂದ್ಸಲ ಬಂದ್ಬಿಟ್ರೆ ಮಾತಾಡ್ತವ್ರೆ ಇವ್ರು ಕರ್ಕೊಂಡ್ಬಂದು ಇದು ಮಾಡ್ತಾವ್ರೆ. ಇವಾಗ ಏನಾಗಿದೆ ಅಂದರೆ ನಮ್ಮ ಬೈರ್ಮಂಗ್ಲ ಮತ್ತು ಕಂಚಕಾರನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ 9600 ಎಕರೆ ಭೂಮಿನಲ್ಲಿ ಇಲ್ಲಿ ಮಂಡಳ್ಳಿ ಅನ್ನೋ ಗ್ರಾಮದಲ್ಲಿ GMC ಮಾಡಕ್ಕೆ ಬಂದಿದ್ದಾರೆ ಅಧಿಕಾರಿಗಳು ಬಲವಂತವಾಗಿ. ಏನೋ ಇಷ್ಟು ದಿನ 490 ದಿನ ಆಯಿತು ಹೋರಾಟ ಪ್ರಾರಂಭ ಮಾಡಿ, ನಾವು ಭೂಸ್ವಾಧೀನ ವಿರೋಧಿಸಿ ಹೋರಾಟ ಪ್ರಾರಂಭ ಮಾಡಿ 490 ದಿನ ಆಗಿದೆ. ಈಗ ಈ ಹೋರಾಟದಲ್ಲೂ ಕರ್ನಾಟಕಾದ್ಯಂತ ಭಾರತಾದ್ಯಂತ ರೈತ ಮುಖಂಡರುಗಳು ಬಂದು ಈ ಒಂದು ಸಂದೇಶನ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಆದರೂ ಸಹ ಅವರು ಧೃತಿಗೆಡದೆ ಈ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೇಬೇಕು ಅಂತೇಳಿ ಇವಾಗ GMC ಮಾಡಲಿಕ್ಕೆ ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದ 2 ಪಂಚಾಯತಿ 26 ಹಳ್ಳಿ ರೈತರು ನೋಡಿ, 26 ಹಳ್ಳಿ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ GMC ಮಾಡಿಸೋದಿಲ್ಲ ಅಂತೇಳಿ ಇಲ್ಲೆಲ್ಲ ಒಂದು ಅಧಿಕಾರಿಗಳನ್ನ ತಡ್ಕೊಂಡು ನಿಲ್ಸಿದ್ದಾರೆ. ನಿಮ್ ಬಾಲಕೃಷ್ಣ ಏನ್ ಮಾಡ್ತಿದ್ದಾರೆ? ಅವರು ಇವಾಗ ನಾವು ಇಲ್ಲಿ ರಾಜಕೀಯ ಬಳಸ್ಕೊಳ್ಳೋದು ಬೇಡ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, ಇಲ್ಲಿ ನಮ್ಮ ರೈತರುಗಳನ್ನ ಒಬ್ರಿಗೊಬ್ರಿಗೆ ಎತ್ಕಟ್ಟಿ ಹೊಡೆದಾಟ ಮಾಡಿ ರೈತ ಕಿತ್ತಾಡ್ಕೋಬೇಕು, ಅವ್ರು ಹಾಳಾಗೋಗ್ಬೇಕು. ಅವರೆಲ್ಲೋ ಕುತ್ಕೊಂಡಿದ್ದು ಕಡೆಯಲ್ಲಿ ಇಲ್ಲೇನು ಬರ್ತಕ್ಕಂಥ ಏನು ಮೂಟೆಗಳನ್ನ ಬೆಚ್ಚಗೆ ಮಡಿಕೋಬೇಕು ಅಷ್ಟು ಬಿಟ್ಟರೆ. 80% ಅಂದ್ರಲ್ಲ, ಲಿಸ್ಟ್ ಬಿಟ್ರಾ? ಯಾರು 80% ಅಂತ ಹೇಳ್ತಾವನಲ್ಲ ಬಾಲಕೃಷ್ಣ. ಈಗ 80% 90% ಅದು ಬೇಕಾಗಿಲ್ಲಪ್ಪ ನನಗೆ. ಈಗ ನಾವು 80% ಇದ್ದೀವಿ ಅಂತ ನಾವೇನು ಗಂಟಾಘೋಷವಾಗಿ ನಾವೇನು ಅರ್ಚ್ಕೋತಾ ಇಲ್ಲ. ನಮ್ದು ಎಷ್ಟು ರೈತರ ಎಷ್ಟು ಪರ್ಸೆಂಟ್ ರೈತ ಇದ್ದೀವಿ? ನಾನು 30 ಇದ್ದೀವೋ 40 ಇದ್ದೀವೋ? ನಾವು 80% ಅಂತ ನಾವು ಬೀದಿಲಿ ಕುತ್ಕೊಂಡು ನಾವು 80 ಇದ್ದೀವಿ ಅಂತ ಪ್ರಚಾರ ಮಾಡ್ಕೊಂಡು ಕೂತಿದ್ದೀವ? ನಾವು ಎಷ್ಟು ಪರ್ಸೆಂಟ್ ರೈತರಿದ್ದೀವಿ ಅಷ್ಟು ಭೂಮಿಯನ್ನ ನೀವು ಕೈ ಬಿಡ್ತಾ ಇದ್ದೀವಿ, ಬೇಡ ಅಂದವ್ರಿಗೆ ಕೈ ಬಿಡ್ತಾ ಇದ್ದೀವಿ ಅಂತ ಒಂದು DC ಅವರಿಂದ ಶ್ವೇತ ಪತ್ರ ಹೊಡಿಸ್ಬಿಡ್ಲಿ, ಬೇಕು ಅಂದವ್ರು ಮಾಡ್ಕೊಳ್ಳಿ ಅಲ್ವಾ? DC ಬರ್ಲಿವಾ ಅವತ್ತಿಂದ? ಅವ್ನಿಗೇನು ಹೇಳ್ತೀರಿ DCಗೆ? ಅವನು ಎರಡು ಮಾಗ್ತಾನು ಅವನು ಈಗ ಡಿಸಿಗೆ ಜಿಲ್ಲೆಗೆ ಒಂದು ತಂದೆ ಅಂತ ಹೇಳ್ತಾರೆ. ಅವ್ರಿಗೇನ್ ಹೇಳ್ತೀರಿ ಈಗ ಡಿಸಿಗೆ? ಸುಸ್ವಾಗತ ಮಾಡ್ದ 4 ಜನ ಹೋಗಿದಾಗ ಒಂದು 44 ಜನಕ್ಕೆ ಅವನಂತ ತಾಕತ್ತಿರ ನಮ್ಮ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಹಾಕ್ಲಿ ನೋಡೇ ಬಿಡೋಣ. ಅವ್ನ ತಾಕತ್ತ ನಮ್ಮ ತಾಕತ್ತ. ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಇನ್ನೊಂದು ಕಡೆ ರೈತರು ನೀವು ಹೆಂಗ್ ಮಾಡ್ತೀರೋ ನೋಡೇ ಬಿಡೋಣ, ನಾವು ಭೂಮಿಯನ್ನು ಕೊಟ್ಟರೆ ತಾನೇ ನೀವು ಟೌನ್ಶಿಪ್ ಮಾಡೋದು, ನಾವು ಭೂಮಿಯನ್ನು ಕೊಡೋದೇ ಇಲ್ಲ, ಅದು ಯಾರೇ ಬಂದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಕೊಡೋದಿಲ್ಲ, ನಮ್ಮ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಆ ಒಂದು ಆಕ್ರೋಶ ವೈಲೆನ್ಸ್ ಆಗಿ ತಿರುಗ್ತು.
JMC ಸರ್ವೆ ಅಂದರೆ ಜಾಯಿಂಟ್ ಮೆಷರ್ಮೆಂಟ್ ಕಮಿಟಿಯ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಗ್ರಾಮಕ್ಕೆ ಬರ್ತಾರೆ, ಭೈರಮಂಗಲದ ಮಂಡಲಹಳ್ಳಿ ಗ್ರಾಮಕ್ಕೆ. ಆಗ ಏಕಾಏಕಿ ರೈತರು, ರೈತ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಅಕ್ಷರಶಃ ಲಿಟ್ರಲಿ ಕಲ್ಲಲ್ಲಿ ಹೊಡೆಯುವಂಥದ್ದು, ಪೊರಕೆಯಲ್ಲಿ ಹೊಡೆಯುವಂಥದ್ದು, ಕೈಯಲ್ಲಿ ಥಳಿಸುವಂಥದ್ದು ಅಧಿಕಾರಿಗಳವರು. ಆ್ಯಂಡ್ ಇನ್ನೊಂದು ಕಡೆ ರೈತರು ಕೂಡ ಸಂಯಮ ಕಾಪಾಡಿಕೊಳ್ಬೇಕು. ಯಾಕೆಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸವನ್ನು ಮಾಡೋಕ್ಕೆ ಬಂದಿರುವಂಥದ್ದು. ಆತನೇ ನಡೀರಿ ಇವತ್ತೆಲ್ಲ ತಂಡ ಕಟ್ಕೊಂಡು ಹೋಗಿ ಸರ್ವೆ ಮಾಡೋಣ ಅಂತ ಹೇಳೋದಲ್ಲ. ಸರ್ಕಾರ ಅಥವಾ ಹಿರಿಯ ಅಧಿಕಾರಿಗಳು, ಮೇಲಾಧಿಕಾರಿಗಳು ಏನು ಡೈರೆಕ್ಷನ್ಸನ್ನು ಕೊಡ್ತಾರೋ, ನಿರ್ದೇಶನಗಳನ್ನು ಕೊಡ್ತಾರೋ ಅದನ್ನು ಪಾಲಿಸುವಂಥದ್ದು ಸರ್ವೆ ಆಫೀಸರ್ಗಳ ಕರ್ತವ್ಯ. ಸರ್ಕಾರ ಹೇಳಿದೆ ಮಾಡಬೇಕು ಅಂತ, ಅವರ ಕರ್ತವ್ಯವನ್ನು ಮಾಡ್ತಿದ್ದಾರಷ್ಟೇ. ಸಂಯಮ ಕಾಪಾಡಿಕೊಳ್ಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಒಂದು ವಾದ ರೈತರು. ಯಾಕೆ ಅಂತಂದರೆ ಈಗ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಲ್ಲೆ ಆಯಿತು, ಆದರೆ ಸೀರಿಯಸ್ ಆಯಿತು ಅಂದರೆ ಈ ಒಂದು ಪ್ರಕರಣ ನಾನ್ ಬೇಲಬಲ್ ಅಫೆನ್ಸ್. ಒಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು, ಆತ ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡುವಂಥದ್ದು. ಯಾವುದೇ ಸರ್ಕಾರಿ ಅಧಿಕಾರಿ ಆಗಿದ್ರೂ ಕೂಡ, DC ಇಂದ ಹಿಡಿದು SDC ವರೆಗೂ, ಕ್ಲಾಸ್ 4 ನೌಕರವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರ್ದು, ಜೊತೆಗೆ ಅವರ ಮೇಲೆ ಹಲ್ಲೆ ಮಾಡಬಾರ್ದು. ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಲ್ಲೆ ಆಗಿದೆ ನೋಡಿ. ಕಲ್ಲುಗಳು ತೂರು ಬಂದಿದ್ದಾವೆ, ಪೊರ್ಕೆಯಲ್ಲಿ ಹೊಡೆದಿದ್ದಾರೆ, ಥಳಿಸಿದ್ದಾರೆ, ಎಳೆದಾಡಿದ್ದಾರೆ. ಮಹಿಳೆಯರು ಅಥವಾ ಪುರುಷ ಸರ್ಕಾರಿ ಅಧಿಕಾರಿಗಳು ಯಾವುದನ್ನು ಕೂಡ ನೋಡದೆ ಖುದ್ದಾಗಿ ಮಹಿಳೆಯರೇ ಪುರುಷ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓರ್ವ ಪೊಲೀಸ್ ಆಫೀಸರ್ಗೂ ಕೂಡ ಏಟಾಗಿದೆ. ಆ ಕಲ್ಲೇಟಿನಿಂದ ಅವ್ರ ತಲೆ ಗಾಯ ಆಗಿದೆ. ಪ್ರತಿಭಟನೆ, ಆಕ್ರೋಶ, ಕಿಚ್ಚು ಇದೆಲ್ಲ ಇದ್ದಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ಅದು ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಳ್ಬಾರ್ದು. ಕಾನೂನನ್ನು ಯಾರು ಕೂಡ ಕೈಗೆ ತೆಗೆದುಕೊಳ್ಬಾರ್ದು. ಫೈಟ್ ಮಾಡೋ ಹಾಗಿದ್ರೆ ಲೀಗಲಿ ಇದೆ, ಫೈಟ್ ಮಾಡಿ. ಬಟ್ ಈ ರೀತಿಯಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಹಲ್ಲೆ ಮಾಡುವಂಥದ್ದು, ಥಳಿಸುವಂಥದ್ದು, ಕಲ್ಲಿಂದ ಹೊಡೆಯುವಂಥದ್ದು, ಇದೆಲ್ಲ ಯಾವ ನ್ಯಾಯ ಇದು? ಯಾರಿಗೆ ಶೋಭೆ ತರುತ್ತೆ ಹೇಳಿ? ರೈತರನ್ನು ಅತ್ಯಂತ ಗೌರವವಾಗಿ ಕಾಣುವಂಥ ಸಮಾಜ ನಮ್ಮ ದೇಶ. ಇನ್ಫ್ಯಾಕ್ಟ್ ರೈತರಿಂದ ಈ ರೀತಿಯಾದಂಥ ಕೃತ್ಯವನ್ನು ನೋಡಲಿಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ರೈತರು ದಯವಿಟ್ಟು ಈ ರೀತಿಯಾದಂಥ ಸಂಯಮ ಕಳೆದುಕೊಂಡು ಅನ್ನೆಸೆಸರಿ ಕ್ರಮಗಳನ್ನು ಕೈಗೊಳ್ಳಬಾರ್ದು. ಅನಾವಶ್ಯಕವಾಗಿ ಈ ರೀತಿಯಾದಂಥ ಹಲ್ಲೆಗೆ ಮುಂದಾಗಬಾರ್ದು. ಅದೇನಿದೆ ಕಾನೂನಿನ ಪ್ರಕಾರ ನೀವು ಫೈಟ್ ಮಾಡ್ಕೊಳ್ಳಿ. MLA ಹತ್ರ ಮಾತಾಡಿ, DC ಹತ್ರ ಮಾತಾಡಿ, ಸರ್ಕಾರದ ಹತ್ರ ಮಾತಾಡಿ. ಜಾಯಿಂಟ್ ಮೆಷರ್ಮೆಂಟ್ ಕಮಿಟಿ ಅಧಿಕಾರಿಗಳು ಸರ್ವೆ ಮಾಡುವಂಥದ್ದು ಅವರ ಕರ್ತವ್ಯ. ಅವ್ರು ಮಾಡ್ತಿದ್ದಾರೆ. ಆದರೆ ವಿರೋಧ ಇದ್ದರೆ ಲೀಗಲಿ ಫೈಟ್ ಮಾಡಿ, ಲಿಟ್ರಲಿ ಫೈಟ್ ಮಾಡುವಂಥದ್ದಲ್ಲ. ಕೈ ಮಿಲಾಯಿಸಿ ಯಾರ ಶಕ್ತಿ ಹೆಂಗಿದೆ ನೋಡೋಣ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಹಲ್ಲೆ ಮಾಡುವಂಥದ್ದಲ್ಲ ಸರಿಯಾದಂಥ ಕ್ರಮ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮೋಹನ್, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಪರಿಸ್ಥಿತಿ ಹೆಂಗಿದೆ? ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಹೆಂಗಿದ್ದಾರೆ? ಅವರ ಸ್ಥಿತಿ ಹೆಂಗಿದೆ ಅಂತ? ಖಂಡಿತ ರಾಹುಲ್, ಏನು ಈ ಒಂದು ಬಿಡದಿಯ ಟೌನ್ಶಿಪ್ ಜಟಾಪಟಿ ಸಾಕಷ್ಟು ಇವತ್ತು ತಾರಕಕ್ಕೆ ಏರಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿವರೆಗೂ ಕಳೆದ 1.5 ವರ್ಷಗಳಿಂದ ಕೂಡ ಒಂದು ಸೌಮ್ಯವಾಗಿ ಪ್ರತಿಭಟನೆಯನ್ನ ಮಾಡ್ಕೊ ಬಂದಿದ್ರು. ಅದರಲ್ಲೂ ಕೂಡ ವಿವಿಧ ರೀತಿಯ ವಿಭಿನ್ನವಾದಂತಹ ಚಳುವಳಿಗಳನ್ನ ಕೂಡ ಮಾಡ್ಕೊ ಬಂದಿದ್ರು. ಆದ್ರೆ ಈವರೆಗೂ ಕೂಡ ಈ ಒಂದು ರೈತರ ಕಟ್ಟೆ ಹೊಡೆದಿರ್ಲಿಲ್ಲ. ಆದ್ರೆ ಇಂದು ಏಕಾಏಕಿ ರೈತರ ಕಟ್ಟೆ ಹೊಡೆದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ 3 ಗ್ರಾಮಗಳನ್ನ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿ ಸರ್ಕಾರ ಆದೇಶವನ್ನ ಮಾಡಿದೆ. ಹೀಗಾಗಿ ಇವತ್ತು ಕೂಡ ಮಂಡಲಹಳ್ಳಿ ಗ್ರಾಮಕ್ಕೆ JMCಯನ್ನ ಮಾಡ್ಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಕೂಡ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ರೈತರಿಗೂ ಕೂಡ ಇನ್ನು ಆಕ್ರೋಶದ ಕಟ್ಟೆ ಹೊಡೆದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಯಾವುದೇ ಅನುಮತಿ ಇಲ್ಲದೆ, ರೈತರ ಒಂದು ಪರ್ಮಿಷನ್ ಇಲ್ಲದೆ ಏಕಾಏಕಿ ಬಂದು ಈ ಒಂದು JMC ಸರ್ವೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀರಿ ಅನ್ನೋ ಒಂದು ಆಕ್ರೋಶದ ಕಟ್ಟೆ ಹೊಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರು ಹಾಗೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಏನೋ ರೈತರ ಕಟ್ಟೆ ತಾಳ್ಮೆ ಮೀರಿ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಕೈ ಮಿಲಾಯಿಸುವಂತ ಕೆಲಸ ಕೂಡ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನೋ ಪೊರಕೆಯಿಂದ JMC ಸರ್ವೆಗೆ ಬಂದಂತ ಅಧಿಕಾರಿಗಳ ಮೇಲೆ ಸಾಕಷ್ಟು ಪೊರಕೆಯಿಂದ ಹೊಡೆಯುವಂತ ಕೆಲಸ ಆಗುತ್ತೆ. ಅದಲ್ಲದೆ ಅವರ ಒಂದು ಕಾರ್ ಏನಿದೆ, ಇನೋವಾ ಕಾರು, ಆ ಒಂದು ಕಾರನ್ನು ಕೂಡ ಜಖಂ ಮಾಡುವಂತ ಕೆಲಸವನ್ನ ಕೂಡ ಅಲ್ಲಿಯ ರೈತರು ಸಾಕಷ್ಟು ಆಕ್ರೋಶದಿಂದ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪೊಲೀಸರ ಮೇಲೂ ಕೂಡ ಇವತ್ತು ರೈತರು ಕೂಡ ಸಾಕಷ್ಟು ಮುಗಿಯನ್ನ ಬಿದ್ದಿರ್ತಕ್ಕಂಥದ್ದು. ಯಾವುದೇ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೂ ಕೂಡ
ಪೊಲೀಸರು ಆಗ್ಲಿಲ್ಲ. ಈಗ ಈ ಒಂದು ಕಾರಣಕ್ಕಾಗಿನೇ ಆ ಒಂದು ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಏನೇ ಆಗ್ಲಿ ಈ ಒಂದು ಏನೋ ರೈತರ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ತಾಳ್ಮೆ ಕಟ್ಟೆ ಹೊಡೆದಿರ್ಲಿಕ್ಕೆ ಕಾರಣ ಏನು ಅಂತ ಒಂದು ಸತಿ ನೋಡೋದಾದ್ರೆ, ಈಗಾಗಲೇ 3 ಗ್ರಾಮಗಳನ್ನ ಏನೋ JMC ಮಾಡೋ ಮೂಲಕ ಏನೋ ಸರ್ಕಾರಕ್ಕೆ ಅನುಮೋದನೆಯನ್ನ ಮಾಡ್ಕೊಂಡು ಈಗಾಗಲೇ ಏನೋ ಅವರಿಗೆ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲೂ ಕೂಡ ಯಾವುದೇ ಒಂದು ರೈತರ ಅನುಮತಿಯನ್ನ ಪಡೆಯದೆ ಈ ಒಂದು ಕೆಲಸವನ್ನ ಮಾಡಿತ್ತು. ಇದನ್ನ ಕೂಡ HC ಬಾಲಕೃಷ್ಣ ಅವರು ಹೇಳಿರ್ತಾರೆ. ಅಂದ್ರೆ ಈ ಒಂದು 3 ಹಳ್ಳಿಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯ ರೈತರ ರಿಯಾಕ್ಷನ್ ಇರುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರ್ತಾರೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಭೆ ಆಗ್ಲಿ ಅಥವಾ ಅವರ ಒಂದು ಮನವಿಗೆ ಸ್ಪಂದಿಸುವಂತ ಕೆಲಸಗಳಾಗಿರಲಿ ಯಾವುದನ್ನು ಕೂಡ ಅಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು, CM ಆಗಿರ್ಬೋದು ಮಾಡಿರ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಕಳೆದ 3-4 ದಿನಗಳ ಹಿಂದೆ ಒಂದು ಬಾಲಕೃಷ್ಣ ಅವರೇ ಒಂದು ಸಭೆಯನ್ನ ಮಾಡಿರ್ತಾರೆ. ಅಂದ್ರೆ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಏನು ಪ್ರತಿಭಟನೆಯನ್ನ ಕಳೆದ 1.5 ವರ್ಷಗಳಿಂದ ಮಾಡ್ತಾ ಇದ್ರೆ ಈ ಒಂದು ರೈತರ ಒಂದು ಸಭೆಯನ್ನ ಕೂಡ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ರೈತರ ಕೂಡ ಸಾಕಷ್ಟು ಮನವಿಗಳನ್ನ ಕೊಡ್ತಾರೆ. ಅಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಬೇಡ, ಅದ್ರ ಜೊತೆಗೆ ಏನೋ ಈ ಒಂದು ರೆಡ್ ಝೋನ್ ಇದೆ, ಈ ಒಂದು ರೆಡ್ ಝೋನ್ ಅನ್ನ ತೆಗೆದಾಕಿ ನಮ್ಗೆ ಸಂಪೂರ್ಣವಾಗಿ ಏನೋ ಕೃಷಿ ಫಲವತ್ತಾದ ಭೂಮಿಯನ್ನ ಬಿಟ್ಕೊಡ್ಲೇಬೇಕು ನೀವು ಒಂದು ಮನವಿಯನ್ನ ಕೂಡ ಕೊಟ್ಟಿರ್ತಾರೆ. ಈ ಒಂದು ಮನವಿಗೆ ಸ್ಪಂದಿಸಿದಂತ HC ಬಾಲಕೃಷ್ಣ ಅವರು ಕೂಡ CM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿಸಿ ನಿಮ್ಮ ಮನವಿಗೆ ಒಂದು ಏನು ಸಭೆಯನ್ನ ಮಾಡಿ ಅವರಿಂದ ಒಂದು ಏನೋ ಈ ಒಂದು ಕಾರ್ಯಕ್ಕೆ ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಗಳನ್ನ ಆಡೋಣ ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಆದ್ರೆ ಇದಕ್ಕೂ ಮೊದಲೇ ಅಂದ್ರೆ CM ಭೇಟಿಗೆ ಮೊದಲೇ ಈ ಒಂದು JMC ಸರ್ವೆಗೆ ಬಂದಂತ ಏನೋ GBDA ಅಧಿಕಾರಿಗಳ ಒಂದು ತಂಡ ಏನಿದೆ ಇವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕಾಗ್ಲಿ ಇವರ ಪ್ರತಿಭಟನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಚಳುವಳಿಗಳಾಗಿರ್ಬೋದು ನಡೆಸ್ತಾ ಇದ್ರು. ಆದ್ರೆ ಇವತ್ತು ಏಕಾಏಕಿ ಇಷ್ಟೊಂದು ಆಕ್ರೋಶಗೊಳ್ಳಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಅಧಿಕಾರಿಗಳು ಕೂಡ ಒಂದು ಕಡೆ ತಪ್ಪಿದೆ, ಇವತ್ತು ಕೈ ಮಾಡಿದಂತ ರೈತರು ಕೂಡ ಒಂದು ಕಡೆ ತಪ್ಪಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಯಾವುದೇ ಅಂದ್ರೆ ರೈತರ ಅನುಮತಿ ಇಲ್ಲದೇನೆ ಹೋಗಿ ತಮ್ಮ ಜಮೀನುಗಳ ಮೇಲೆ ಸರ್ವೆಯನ್ನ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಒಂದ್ ಕಡೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ರೈತರು ಕೂಡ ಈ ಒಂದು ಹಲ್ಲೆಯನ್ನ ಮಾಡಬಾರ್ದಾಗಿತ್ತು. ಯಾಕೆಂತಂದ್ರೆ ಶಾಂತ ರೀತಿಯಾಗಿ ಅಧಿಕಾರಿಗಳ ಹತ್ರ ಏನೋ ಈ ಒಂದು ಸರ್ವೆಯನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಬಹುದಿತ್ತು ಅಥವಾ ತಡೆಯುವಂತ ಕೆಲಸವನ್ನ ಮಾಡಬಹುದಾಗಿತ್ತು. ಆದ್ರೆ ಇವತ್ತು ಏಕಾಏಕಿ ಏನೋ ಅಧಿಕಾರಿಗಳ ಮೇಲೆ ಕೈ ಮಾಡಿರ್ತಕ್ಕಂಥದ್ದು ಕೂಡ ಏನೋ ರೈತರ ಮೇಲೆ ಸಾಕಷ್ಟು ಆಕ್ರೋಶಗಳನ್ನ ಕೂಡ ಅಲ್ಲಿಯ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಏನೋ ಮಧ್ಯದಲ್ಲಿ ಸಿಗಾಕೊಂಡಂತ ಪೊಲೀಸರು ಕೂಡ ಸಾಕಷ್ಟು ಪೊಲೀಸರ ಮೇಲೂ ಕೂಡ ರೈತರು ಹಲ್ಲೆ ನಡೆಸಿರ್ತಕ್ಕಂಥದ್ದು ಇಲ್ಲಿ ಶೋಚನೀಯ ಅಂತ ಹೇಳ್ಬೋದು. ರಾಹುಲ್. ರೈಟ್ ಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.